ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವುದೇ ರೀತಿ ವ್ಲಾಗ್ ಮಾಡ್ತಾ ಇಲ್ಲ. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ತುಂಬ ಬೇಜಾರಾಗ್ತಾ ಇದೆ ದಿನ ವಿಡಿಯೋ ಮಾಡಲಿಕ್ಕೆ. ಸೊ ಯಾಕಂದರೆ ನಾವು ಪಡ್ತಾ ಇರೋವಂಥ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದ್ರೆ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಒಂದು ಖುಷಿ ಬರುತ್ತೆ. ಬಟ್ ನಾನು ಎಷ್ಟೇ ಎಫರ್ಟ್ ಹಾಕಿದ್ರೂ, ಎಷ್ಟೇ ಒಳ್ಳೊಳ್ಳೆ ವಿಡಿಯೋ ಮಾಡಿದ್ರೂ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಈ ಯೂಟ್ಯೂಬಲ್ಲಿ ಸಿಗಲಿಲ್ಲ. ಸೊ ಏನಕ್ಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ನನಗೆ. ಸೊ ವಿಡಿಯೋ ಹಾಕಿ ಒಂದು 2-3 ದಿನ ಆದ್ರೂ ಒಂದು 600 ವ್ಯೂಸ್ ಹೋಗೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಈ ಥರ ಸಣ್ಣ ಪುಟ್ಟದೆಲ್ಲ ವ್ಯೂಸ್ ತಗೊಂಡು ನಾನು ಮಂತ್ಲಿ 840 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಕೊಂಡು ಸುಮ್ಮನೆ ನನ್ನ ಎನರ್ಜಿ ವೇಸ್ಟ್ ಮಾಡಿಕೊಂಡು ಎಲ್ಲ ಹತ್ರನೂ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ತಮ್ನೇಲ್ ಹಾಕೋದು, ಟೈಟಲ್ ಬರೆಯೋದು, ಸುಮ್ಮನೆ ಅದೆಲ್ಲ ಬೋರ್ ಅನ್ನಿಸ್ಲಿಕ್ಕೆ ನನಗೆ ಶುರುವಾಗ್ಬಿಡ್ತು. ಸೊ ನನ್ನ ಈ ಚಾನಲಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು, ರೀಯೂಸ್ಡ್ ಕಂಟೆಂಟ್ ಅಂತ. ಅದನ್ನು ಕೂಡ ಇನ್ನೂ ಸಾಲ್ವ್ ಆಗಿಲ್ಲ. ಸೊ ಇವತ್ತಾಗ್ತಿರೋ ವಿಡಿಯೋನೂ ಅಷ್ಟೇ, ಇದನ್ನು ಕೂಡ ಖಂಡಿತ ರೀಚ್ ಆಗಲ್ಲ. ಬಟ್ ಒಂದು ಇನ್ಫಾರ್ಮೇಷನ್ನು ನಾನು ಕೊಡೋದಿತ್ತು, ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಕ್ಕೋ ಗೊತ್ತಿಲ್ಲ, ನಾನು 2 ಚಾನಲ್ ಶುರು ಮಾಡಿದೆ. 2 ಚಾನಲ್ಲು ನನಗೆ ಅಷ್ಟು ಮಟ್ಟಿಗೇನು ಕೈ ಹಿಡಿಲಿಲ್ಲ ನನಗೆ. ಸೊ ಒಂದು ಪೇಮೆಂಟ್ ಏನೋ ತೊಗೊಂಡೆ, ಓಕೆ. ಬಟ್ ಅದರಲ್ಲೂ ಕೂಡ ತುಂಬ ಎಫರ್ಟ್ ಹಾಕಿದ್ದೀನಿ ನಾನು. ತುಂಬ ಬೇಜಾರಾಗ್ತಾಯಿದೆ ನನಗೆ. ಚಾನಲ್ ಇತ್ತೀಚೆಗೆ ಶುರು ಮಾಡಿರೋರಿಗೆಲ್ಲರಿಗೂ ಎಷ್ಟೆಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ ಅನ್ನೋದು ಸಿಗ್ತಾ ಇದೆ. ಬಟ್ ನಾನು ಮಾಡೋ ವಿಡಿಯೋದಲ್ಲಿ ಅದು ಏನು ಅವ್ರಿಗೇನು ಇಷ್ಟನೇ ಆಗಲ್ವೋ ಏನೋ ನನಗೆ ಗೊತ್ತಿಲ್ಲ. ಅಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಕೊಡ್ತೀನಿ, ಕಿಚನ್ ಟಿಪ್ಸ್ ಕೊಡ್ತೀನಿ, ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಹೆಲ್ತ್ ಟಿಪ್ಸ್ಗಳು ಕೊಡ್ತೀನಿ, ಎಲ್ಲದನ್ನು ಕೂಡ ಹೇಳ್ತೀನಿ. ನನಗೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಆದ್ರೂ ಕೂಡ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಒಂದು ವ್ಯೂಸ್ ಕೂಡ ಬರ್ತಾಯಿಲ್ಲ. ಇತ್ತೀಚೆಗೆ ನಂದು ಎವ್ರಿಡೇ ವಿಡಿಯೋ ನೋಡೋರಲ್ಲ ಮೊದಲು, ಸೊ ಅವರೂ ಕೂಡ ನೋಡೋಲ್ಲ. ಸೊ ಮೊದಲು ನಾನು ಬೇರೆ ಬೇರೆ ಥರದ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಿದಾಗೆಲ್ಲ ಅವರೇ ಕೂಡ ಕಮೆಂಟ್ ಮಾಡೋರು, ನೀವು ಮಾಮೂಲಿ ಡೈಲಿ ರುಟೀನೇ ಮಾಡಿ, ನಮ್ಗೆ ಅದೇನೇ ಇಷ್ಟ ಅಂತ. ಬಟ್ ಡೈಲಿ ರುಟೀನ್ ಮಾಡಿದ್ರೆ ಅದರಲ್ಲೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಅದ್ರ ಜೊತೆಲೇ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾ ವಿಡಿಯೋ ಮಾಡ್ಕೊಳ್ತಾ ಬಂದೆ. ಬಟ್ ಅದರಿಂದನೂ ನೋ ಯೂಸು. ಸೆಕೆಂಡ್ ಚಾನಲ್ ಶುರು ಮಾಡಿದೆ, ಅದು ಮೇಕೂ ಹೋಗ್ತಿಲ್ಲ, ಕೆಳಗೂ ಇಳೀತಾ ಇಲ್ಲ. ಸೊ ಆ ಥರ ಐತೆ. ಸೊ ಇದು ಫಸ್ಟ್ ಚಾನಲ್ಲು 500 ವ್ಯೂಸ್ ಮೇಲೆ ಮೇಕೆ ಹತ್ತಲ್ಲ ಅನ್ನುತ್ತೆ. ಸೊ ಎಷ್ಟು ಒಂದು ಒಳ್ಳೊಳ್ಳೆ ಕಂಟೆಂಟ್ ಮಾಡಿದ್ರೂ, ಒಳ್ಳೊಳ್ಳೆ ಒಂದು ವಿಡಿಯೋ ಕೊಟ್ರು, ಸೊ ನೋ ಯೂಸ್ ಅನ್ನೋ ಥರ ಆಗಿದೆ. ಸೊ ತುಂಬ ಬೇಜಾರಾಯಿತು. ಇದಕ್ಕೋಸ್ಕರ ಪ್ರತಿ ತಿಂಗಳು ನಾನು 800 ರೂಪಾಯಿ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಅದೇ 800 ರೂಪಾಯಿನ ಯಾವುದಾದ್ರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದು ತೊಗೋಬೋದು. ಸೊ ತುಂಬ ಬೇಜಾರಾಗ್ತಾಯಿದೆ ನನಗೆ. ಸೊ ಇನ್ನು ಮುಂದೆ ವಿಡಿಯೋ ಮಾಡೋದು ಬೇಡ, ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಇದಂತೂ ನನ್ನ ಲಾಸ್ಟ್ ವಿಡಿಯೋ. ನಿಜವಾಗ್ಲೂ ತುಂಬ ಬೇಜಾರಾಗೇ ಹೇಳ್ತಾ ಇದ್ದೀನಿ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿದ್ದಾರೆ, ಇಷ್ಟು ದಿನ ಒಳ್ಳೊಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ಕೂಡ. ಸೊ ಏನಕ್ಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿದೆ ನನಗೆ. ಬೇರೆಯವ್ರ ವಿಡಿಯೋಗಳಿಗೆ ನನ್ನ ವಿಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ವಿಡಿಯೋಸ್ ನನಗೆ ಅನಿಸಿರೋ ಮಟ್ಟಿಗೆ ನಾನು ಚೆನ್ನಾಗೇ ಮಾಡಿರ್ತೀನಿ. ಅಷ್ಟು ನೀಟಾಗಿ ಮಾಡ್ತೀನಿ ವಿಡಿಯೋಸು. ಹೇಳಿದ್ನೇ ಹೇಳೋದಾಗಿರ್ಬೋದು, ಮಾಡಿದ್ನೇ ಮಾಡೋದು, ಹಾಕಿದ್ದೇ ಹಾಕೋದು ಯಾವುದೂ ಇಲ್ಲ ನನ್ನ ಹತ್ರ. ಬೇರೆ ಎಲ್ಲ ಥರದ್ದು ಚೇಂಜಸ್ಸಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ವಿಡಿಯೋ ಇವಾಗ ನಾನು ದಿನ ಕೆಲಸ ಮಾಡೋದೇ ಹೇಳಿದ್ರೆ ಅದರಲ್ಲಿ ಬೇಜಾರು ಕೂಡ ಆಗ್ಬೋದು ಜನಗಳಿಗಂತ. ಆ ವಿಡಿಯೋದಲ್ಲೇ ನಾನು ಒಂದೊಂದು ಇನ್ಫಾರ್ಮೇಷನ್ನ ಹೇಳ್ಬಿಡ್ತೀನಿ. ಸೊ ಅದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ. ಆದ್ರೂ ನನಗೆ ಇತ್ತೀಚೆಗೆ ವಿಡಿಯೋಗಳು ಓಡ್ತಾನೆ ಇಲ್ಲ, ತುಂಬ ಬೇಜಾರಾಗ್ತಿದೆ. ಅದರಲ್ಲೂ ಈ ಚಾನಲ್ ಬೇರೆ ಸರಿಯಾಗಿಲ್ಲ. ಸೊ ಇನ್ನೂ 1 ಮಂತ್ ಟೈಮ್ ಇದೆ ಇದು ಚಾನಲ್ಲು ರೆಡಿ ಆಗಲಿಕ್ಕೆ. ಸೊ ಅಲ್ಲಿವರೆಗೂ ವಿಡಿಯೋ ಹಾಕೋಣ ಅಂತ ತುಂಬ ಎಫರ್ಟ್ ಹಾಕಿ, ನಾನು ಒಬ್ಬಳೇ ಇದ್ರೂ ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ತಾ ಬಂದು ಏನಾದ್ರೂ ಒಂದು ಮಾಡೋಣ ಮನೇಲಿ ಕೂತು ಅಂತ. ಬಟ್ ನೋ ಯೂಸು. ಈ ಯೂಟ್ಯೂಬಲ್ಲಿ ಯಾವ ಥರ ಅಂತಂದರೆ, ಮೊದಲು ಬಂದು ನಮಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ನಾನು, ನೀವು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕಮೆಂಟ್ ಹಾಕ್ತಾರೆ. ಸೊ ನಾವು ಹೋಗ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾರನೇ ಬೆಳಗ್ಗೆ ಬಂದು ನಮ್ಮ ವಿಡಿಯೋಸ್ಗೆ ಕಮೆಂಟ್ ಅಲ್ಲ, ಅದಕ್ಕೊಂದು ಲೈಕ್ ಕೂಡ ಕೊಡಲ್ಲ. ಸೊ ನಾನು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅದೆಲ್ಲ ನೋಡ್ತೀನಿ. 1 ದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳಾದ್ರೂ ಫಸ್ಟ್ ಡೇ ಏನು ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಬಂದು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಏನು ಚಾನಲ್ಲಿಗೆ ಒಂದು ಕಮೆಂಟ್ ಹಾಕಿರ್ತಾರೆ, ಅದನ್ನು ಬಿಟ್ಟರೆ ನೀವಿನ್ನು 3 ತಿಂಗಳಾದ್ರೂ ಅವರ ಕಡೆಯಿಂದ ಒಂದು ಕಮೆಂಟ್ ಕೂಡ ಬಂದಿರಲ್ಲ. ಸೊ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಒಂದು ವಿಡಿಯೋ ಒಂದು 10 ನಿಮಿಷದ ಹಾಕಿದ್ದೀವಿ ಅಂತಂದರೆ 2 ವಿಡಿಯೋಗೆ ಅಟ್ ಎ ಟೈಮ್ ಕಮೆಂಟ್ ಹಾಕ್ಬಿಡ್ತಾರೆ.
ಇವತ್ತಿನ ವಿಡಿಯೋಗೂ ಬಂದು ನೈಸ್ ವಿಡಿಯೋ ಅಂತ ಹಾಕ್ತಾರೆ, ನಾಳೆ ವಿಡಿಯೋಗೂ ಬಂದು ಸೂಪರ್ ವಿಡಿಯೋ ಅಂತ ಹಾಕ್ತಾರೆ. ಸೊ 1 ನಿಮಿಷದಲ್ಲಿ 2 ವಿಡಿಯೋಗೂ ಕಮೆಂಟ್ ಹಾಕ್ತಾರೆ ಅಂದರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವಿಡಿಯೋ ಅವರು ಪೂರ್ತಿ ನೋಡ್ತಾ ಇಲ್ಲ, ಅವ್ರ ವಿಡಿಯೋ ನಾವು ನೋಡಲಿ ಅಂತ ನಮ್ಮ ಕಡೆಯಿಂದ ಅವ್ರು ಸಪೋರ್ಟ್ ತಗೊಳ್ಳಿಕ್ಕೆ ಈ ಥರ ಕಮೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನಾನು ಅಷ್ಟೇ, ನಾನು ವಿಡಿಯೋ ನೋಡೋದಾದರೆ ಪೂರ್ತಿಯಾಗಿ ನೋಡ್ತೀನಿ, ಇಲ್ಲ ಅಂತಂದರೆ ನಾನು ನೋಡಲಿಕ್ಕೆ ಹೋಗಲ್ಲ. ನನಗೆ ಇಷ್ಟ ಆಗಿರೋ ಅಂತ ನಾನು ಎಷ್ಟೇ ಜನದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನನಗೆ ಆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನಾನು ನೋಡ್ಲಿಕ್ಕೆ ಹೋಗಲ್ಲ. ಸೊ ನೋಡಬಾರ್ದು, ಯಾಕಂದರೆ ಅವ್ರದ್ದು ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು CTR ಅಂತ ಇರುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ನಾವು ವಿಡಿಯೋನೆಲ್ಲ ಸ್ಕಿಪ್ ಮಾಡಿ ನೋಡಿದ್ರೆ ಸೊ ಒಬ್ಬರು ಇಬ್ಬರು ಆ ಥರ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಅದು ಓಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಕಿಪ್ ಮಾಡಿ ನೋಡೋದ್ರ ಬದಲು ಅಟ್ಲೀಸ್ಟು ನಿಮ್ಮ ಫೋನಲ್ಲಿ ಆನ್ ಮಾಡಿಟ್ಟು ನೀವು ಬೇರೆ ಕೆಲಸ ಮಾಡಿದ್ರೂ ಒಬ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರನೂ ಮಾಡಲ್ಲ. ಸೊ ಹಂಗಾಗಿ ನನಗೆ ತುಂಬ ಬೇಜಾರಾಗ್ತಾಯಿದೆ. ನಾನು ಬೇರೆಯವ್ರಿಗೆ ಸಪೋರ್ಟ್ ಮಾಡಲಿ ಅಂತ ನನಗೆ ಈ ಥರ ಕಮೆಂಟ್ ಹಾಕ್ತಾರೆ, ಆಮೇಲೆ ಅದಾದಮೇಲೆ ನಮ್ಗಳಿಗೆ ಅವರು ರಿಪೀಟ್ ಸಪೋರ್ಟೇ ಕೊಡಲ್ಲ. ಸೊ ಹಿಂಗಿದ ಮೇಲೆ ಸೊ ಎಷ್ಟೋ ಜನ ನಾವು ನೋಡಿದ್ದೀನಿ, ನಾನು ತುಂಬ ಸಬ್ಸ್ಕ್ರೈಬರ್ನ ತೊಗೊಂಡಿರೋದು, ಅವ್ರಿಗೆ ಯಾರು ವಿಡಿಯೋಗೆ ಏನಕ್ಕೂ ಕಮೆಂಟ್ ಹಾಕಲ್ಲ. ಅವ್ರಿಗೆ ಇಷ್ಟ ಇದ್ದರೆ ವಿಡಿಯೋ ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಸುಮ್ಮನೆ ಆಗಿಬಿಡ್ತಾರೆ. ಸೊ ಯಾರನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೇಳೋದೇ ಇಲ್ಲ. ಬಟ್ ನಾನು ಹೇಳ್ತೀನಿ ಸಪೋರ್ಟ್ ಮಾಡ್ತೀನಿ, ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಬಟ್ ನನಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿದ್ರೆ ಓಕೆ. ಬಟ್ ನಾನು ಕೇಳಿಸ್ಕೊಂಡು ಯಾರ ಹತ್ರನೂ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಇದುವರೆಗೂ ಯಾರಿಗೂ ನಾನು ಕಮೆಂಟ್ ಹಾಕಿಲ್ಲ ನಾನು. ಸೊ ಹಿಂಗಿರಬೇಕಾದ್ರೆ ನಾವು ಅವ್ರ ಥರನೇ ಇದ್ದಿದ್ರೆ ಐ ಥಿಂಕ್ ಇವತ್ತು ನನ್ನ ಚಾನಲ್ ಗ್ರೋ ಆಗ್ತಿತ್ತು ಅನ್ಕೋತೀನಿ. ಬಟ್ ಒಳ್ಳೆತನಕ್ಕೆ ನಿಜವಾಗ್ಲೂ ಬೆಲೆ ಇಲ್ಲ ಅಂತ ನಂಗೆ ನಿಜ ಗೊತ್ತಾಯಿತು. ಸೊ ಆಡಿದ್ನೇ ಆಡೋ ಎಂಥದ್ದು ದಾಸ ಅಂತಾರಲ್ಲ, ಸೊ ಹಂಗೆ ಹೇಳಿದ್ನೇ ಹೇಳ್ಕೊಂಡು ಸುಮ್ಮನೆ ಅಷ್ಟು ಕೂತ್ಕೊಂಡು ಮಾತಾಡಿಕೊಂಡು ಏನೇನೋ ಒಂದು ಹಾಕ್ತೀವಿ ನಾವು ಅಂತ ಎವ್ರಿಡೇ ವಿಡಿಯೋ ಹಾಕ್ತಾರಲ್ಲ, ಸೊ ಅಂಥವ್ರಿಗೆ ಇದು ಯೂಟ್ಯೂಬು. ಮತ್ತು ಫ್ಯಾಮಿಲಿದೊಂದು ಜಗಳ ಆಗಿರ್ಬೋದು, ಗಲಾಟೆ ಆಗಿರ್ಬೋದು, ಅಥವಾ ಬೇರೆ ಏನೇನೋ ವಿಚಾರಗಳನ್ನೆಲ್ಲ ತೊಗೊಂಬಂದಿದ್ದಾರೆ ಇವಾಗ ಯೂಟ್ಯೂಬಲ್ಲಿ. ನೀವು ಎಷ್ಟೋ ಜನ ನೋಡಿರ್ತೀರ. ಸೊ ಇವರು ಒಂದು ಚಾನಲಲ್ಲಿ ಒಂಥರ ಬೈತಾರೆ, ಇನ್ನೊಂದು ಚಾನಲಲ್ಲಿ ಇನ್ನೊಬ್ರು ಒಂಥರ ಬೈತಾರೆ, ಮತ್ತೊಬ್ರು ಇನ್ನೊಂದು ಥರ ಬೈತಾರೆ. ಸೊ ಆ ಥರ ಇರೋರಿಗೆ ಲಕ್ಷ ವ್ಯೂಸು, 3 ಲಕ್ಷ 4 ಲಕ್ಷ ವ್ಯೂಸ್ ಹೋಗಿದೆ. ಏನು ಅದರಲ್ಲಿ ಮಾಹಿತಿನೇ ಇಲ್ಲ. ನಾವು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ, ಅವ್ರು ಹಿಂಗೆ ಅಂತ ಬರೀ ಜಗಳದ್ದು ಹೇಳಿದ್ದಾರೆ. ಬಟ್ ಅದಕ್ಕೇ ಅಷ್ಟೊಂದು ವ್ಯೂಸು. ಬಟ್ ನಾವು ನಿಯತ್ತಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ವಿಡಿಯೋ ಇವರು ಯೂಟ್ಯೂಬ್ ಅವರೇ ನಮ್ಮದು ವಿಡಿಯೋನ ಮೂವ್ ಮಾಡ್ತಾ ಇಲ್ವೋ, ಅಥವಾ ಜನಗಳೇ ನಮ್ಮ ವಿಡಿಯೋ ನೋಡ್ತಾ ಇಲ್ವೋ, ಒಂದೂ ಗೊತ್ತಿಲ್ಲ. ಸೊ ನನಗಂತೂ ಬೇಜಾರಾಗಿ ಸೊ ಇವತ್ತಿಂದ ಇನ್ನು ವಿಡಿಯೋ ಮಾಡೋದು ಬೇಡ, ಸ್ಟಾಪ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ತುಂಬ ಜನ ಖುಷಿನೂ ಕೂಡ ಆಗ್ಬೋದು. ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೋ ಹಂಗೆ. ಸೊ ದಯವಿಟ್ಟು ಸಪೋರ್ಟ್ ಮಾಡೋಂಗಿದ್ರೆ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಿ. ನನಗೆ ಅಂತಲ್ಲ, ನನಗೆ ಮಾಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ಇದರಿಂದನೇ ಜೀವನ ಮಾಡಬೇಕಂತ ಏನಿಲ್ಲ. ಬಟ್ ಏನೋ ಮನಸ್ಸಿಂದೊಂದು ನೆಮ್ಮದಿಗೋಸ್ಕರ ಬಂದೆ. ಬಟ್ ಇದೇನಾಯಿತು ಒಂಥರ ಅಡಿಕ್ಟ್ ಆಗಿಬಿಡ್ತು. ಈ ವ್ಯೂಸ್ ಬಂದಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಹತ್ರ ಇರೋವಂಥ ಒಂದು ಅಮೌಂಟ್ನೆಲ್ಲ ಈ ವೈಫೈ ರೀಚಾರ್ಜು ಮತ್ತು ನಮ್ಮ ಎನರ್ಜಿನೆಲ್ಲ ಬರೀ ವಿಡಿಯೋ ಯಾವ ಥರ ಟೈಟಲ್ ಹಾಕೋದು, ಇನ್ನು ನಾಳೆ ಏನು ವಿಡಿಯೋ ಮಾಡೋದು, ಹಿಂಗೆ ಟೆನ್ಷನಲ್ಲಿ ಹೋಗೋದಕ್ಕಿಂತ ಸೊ ಇದರಿಂದ ಸ್ವಲ್ಪ ದೂರ ಉಳಿದ್ಬಿಟ್ರೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನಿಸುತ್ತೆ. ಸೊ ಹಾಗಾಗಿ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ವಿಡಿಯೋ ಅಂತೂ ಹಾಕ್ಬಾರ್ದು ಅಂತ ಮನಸ್ಫೂರ್ತಿಯಾಗಿ ನಾನು ಥಿಂಕ್ ಮಾಡಿದ್ದೀನಿ. ಅಕಸ್ಮಾತ್ ಏನಾದ್ರೂ ಚೆನ್ನಾಗಿ ನನ್ನ ಚಾನಲ್ ಏನಾದ್ರೂ ವಾಪಸ್ ಬಂದರೆ ಫಸ್ಟು ಒಂದು ವಿಡಿಯೋ ಹಾಕ್ಬಿಟ್ಟು ನೋಡ್ತೀನಿ. ಆ ವಿಡಿಯೋ ಏನಾದ್ರೂ ಸ್ವಲ್ಪನಾದ್ರೂ ನನ್ನ ಎಕ್ಸ್ಪೆಕ್ಟೇಷನ್ ಥರ, ನಾನೇನು 1000 10,000 ಬರಲಿ ಅಂತ ಕೇಳ್ಕೊಳ್ಳಲ್ಲ. ಎವ್ರಿಡೇ ಒಂದು 2,000ನಾದ್ರೂ ವ್ಯೂ ಬಂದರೆ ಓಕೆ, ನನಗೆ ನೋ ಪ್ರಾಬ್ಲಮ್. ನನಗೆ 10,000ನೇ ಬೇಕು, 20,000ನೇ ಬೇಕು ಅಂತ ಅಷ್ಟೇ ಜನ ನೋಡಿ ಅಂತ ನಾನು ಯಾರಿಗೂ ಏನೂ ಕೇಳ್ಕೊಳ್ಳಲ್ಲ. ಬಟ್ ಯೂಟ್ಯೂಬ್ ಅವರೇ ನಮ್ಮ ವೀಡಿಯೋಸ ರೆಕಮೆಂಡ್ ಮಾಡಿಲ್ಲ ಅಂದರೆ ನಮ್ಮ ಎನರ್ಜಿ, ನಮ್ಮ ಟೈಮ್, ನಮ್ಮ ಕರೆನ್ಸಿ ವೇಸ್ಟ್ ಆಗ್ತಾಯಿದೆ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ನಾವು ನಿಮಗೆ ಅಂತ ಹೇಳೋರು ಕೂಡ ನಮಗೆ ಒಂಥರ ಬೇಜಾರು ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಯಾವುದೂ ಬೇಡ, ಸ್ವಲ್ಪ ದೂರ ಇರೋಣ ಅಂತ ಸ್ವಲ್ಪ ದಿನ ನಿರ್ಧಾರ ಮಾಡಿದ್ದೀನಿ. ಸೊ ಯಾರೆಲ್ಲ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ರೆ, ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರೆ, ಯಾಮಾರಿಸ್ದಲೆ, ಸೊ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ವಿಡಿಯೋನಾದ್ರೂ ಪೂರ್ತಿಯಾಗಿ ನೋಡಿರ್ತೀರ ಅಂತ ಅಂದ್ಕೋತೀನಿ. ಯಾಕಂದರೆ ಮೊದಲಿಗೆ ಚಾನಲ್ ವಿಡಿಯೋ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಅದರಿಂದ ಎಷ್ಟೋ ಜನ ಖುಷಿನೂ ಕೂಡ ಆಗಿರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.